ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಮೊದಲಿಗೆ ನಾಡಿನ ಸಮಸ್ತ ಜನರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಡಿಯೋ ಬಗ್ಗೆ ಹೇಳೋದಾದರೆ, ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ಬಗ್ಗೆ ಇವತ್ತಿನ ವಿಡಿಯೋ ಆಗಿರುತ್ತೆ. ಸೊ 3 ಜನ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಎಂಟರ್ ಆಗಿದ್ದಾರೆ ಬಿಗ್ ಬಾಸ್ ಹೌಸ್ಗೆ. ಸೊ ಅದರಲ್ಲಿ ಇಬ್ಬರಂತೂ ಫೈರ್ ಆಗಿದ್ರು. ದೀಪಾವಳಿಗೆ ಫೈರ್ ಪಟಾಕಿನೇ ಬಂದಾಗಾಯಿತು. ಸೊ ಇನ್ನೊಂದು ನಮ್ಮ ಚಾಕ್ಲೇಟ್ ಬಾಯ್, ಅವರನ್ನು ನೋಡಿ ಅಂತೂ ಕಾವ್ಯ ಆ್ಯಂಡ್ ರಿಷಿಕಾ ಅಂತೂ ಫುಲ್ ಫಿದಾ ಆಗಿ ಹೋಗಿದ್ರು. ಅವರ ಕಣ್ಣಲ್ಲೇ ಗೊತ್ತಾಗ್ತಿದ್ದು ಎಷ್ಟು ಫಿದಾ ಆಗಿದ್ದಾರೆ ಅಂತ. ಈವನ್ ಅವರ ಎಂಟ್ರಿ ಕೂಡ ಅಷ್ಟೇ ರೊಮ್ಯಾಂಟಿಕ್ ಆಗಿತ್ತು. ಈ ಮುಂದೆ 3 ಜನ ಕೂಡ ಹೇಗಿರ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಎಂಟ್ರಿ ಆಗುವಾಗ ಎಲ್ಲರೂ ಕೂಡ ಹಾಂ ಅಂತ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಬಟ್ ಇನ್ನು ಮುಂದೆ ಇವತ್ತಿಂದ ನೋಡಬೇಕು ಯಾವ ರೀತಿ ಇರ್ತಾರೆ ಅಂತ. ಈ ಗಿಲ್ಲಿ ಮತ್ತು ರಿಷಿ ಇವರ ಕೆಮಿಸ್ಟ್ರಿ ಚೆನ್ನಾಗಿ ಹೋಗ್ತಾ ಇದೆ, ಜೋಕಾಗಿ ಹೋಗ್ತಾ ಇದೆ. ಹೌದು, ಓವರ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೂ ಕೂಡ. ಒಂದು ಸ್ವಲ್ಪ ಓಕೆ 5 ಮಿನಿಟ್ಸ್ ಆ ಥರ ಇದ್ದರೆ ಸಾಕಿತ್ತು. ಬಟ್ ಇದು ಓವರ್ ಆಗ್ತಾ ಇದೆ. ನೋಡಬೇಕು ಇನ್ನು ಮುಂದೆ ಹೇಗಾಗುತ್ತೆ ಅಂತ. ಅದರ ಮಧ್ಯೆ ಈ ಚಂದ್ರಪ್ರಭಾ ಅವರು ಯಾಕೆ ಇದ್ದೇನಂತ ಹೋಗ್ತಾ ಇದ್ದಾರಾ, ಅಥವಾ ಅವರು ಹೋದರೆ ಇನ್ನಷ್ಟು ಕಳೆ ಬರುತ್ತೆ ಅಂತ ಹೋಗ್ತಾ ಇದ್ದಾರಾ ಗೊತ್ತಿಲ್ಲ, ಅಥವಾ ಮನೆಯಲ್ಲಿ ಇದ್ದೇನೆ ನಾನೊಬ್ಬ ಚಂದ್ರಪ್ರಭಾ ಅಂತ ಇದ್ದೇನೆ ಅಂತ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದಾರಾ ಅಂತ ಗೊತ್ತಿಲ್ಲ. ಸೊ ಅವರಿಗೆ ಗೊತ್ತು ಏನು ಮಾಡ್ತಾ ಇದ್ದಾರೆ ಅಂತ. ಒಟ್ಟಾರೆ ಕ್ಯಾಮರಾದಲ್ಲಿ ಅವರು ಕೂಡ ಕಾಣಿಸ್ಬೇಕು. ಓಕೆ, ಗಿಲ್ಲಿಗ ಸ್ವಲ್ಪ ಕಿಚನ್ ಚಪ್ಪಾಳೆ ಪಡ್ಕೊಂಡಿದ್ದಾನೆ, ಅಥವಾ ಕರ್ನಾಟಕದ ಜನತೆಗೆ ಇಷ್ಟ ಆಗಿದ್ದಾನೆ. ಸೊ ಅವನ ಜೊತೆ ಇದ್ದರೆ ನಾನು ಕೂಡ ಒಂದು ಸ್ವಲ್ಪ ಬಿಲ್ಡಪ್ ತಗೊಳ್ಬೋದು ಅಂತ ಹೋಗ್ತಾ ಇದ್ದಾರಾ ಗೊತ್ತಿಲ್ಲ. ಸೊ ರಾಘು ಎಂಟ್ರಿ ಅಂತೂ ಆಸಮ್ಗಿಂತ ಆಸಮ್ ಆಗಿತ್ತು. ಬಿಕಾಸ್ ದೀಪಾವಳಿಗೆ ದೊಡ್ಡ ಫೈರ್ ಪಟಾಕಿ ಅಂತ ಕೊಟ್ಟ ಒಂದು ಬಿಗ್ ಬಾಸ್ ಇಂದ ಒಂದು ಗಿಫ್ಟೇ ಅಂತ ಹೇಳ್ಬೋದು ನಮ್ಮ ಜನತೆಗೆ. ಬಿಕಾಸ್ ನಾವು ಈ ಅಶ್ವಿನಿ ಮತ್ತು ಜಾನ್ವಿ ಅವರ ಒಂದು ಏನಂತ ಕರಿಬೋದು, ದಬ್ಬಾಳಿಕೆ ಅಂತಲೇ ಹೇಳ್ಬೋದು ಕಂಟೆಸ್ಟೆಂಟ್ಸ್ಗಳ ಮಧ್ಯೆ. ಆದರೆ ನಾನೇ ಒಬ್ಬಳು ರಾಜಮಾತೆ ಅಂತ ಅವ್ರ ತಲೆಯಲ್ಲಿ ಯಾಕೆ ಕೂತಿದೆ ಗೊತ್ತಿಲ್ಲ. ಎಲ್ಲ ಕಂಟೆಸ್ಟೆಂಟ್ಗಳು ಒಂದೇ ಅಂತ ಇದ್ದಾಗ ಅವರು ಒಂದು ಎಲ್ಲರಿಗಿಂತ ಸುಪೀರಿಯರ್ ಅಂತ ತೋರಿಸೋದು ಅಗತ್ಯ ಇಲ್ಲ ಅನಿಸುತ್ತೆ. ಅವರ ಬೆವರಿಳಿಸೋಕೆ ಬಂದಿರೋದೇ ಈ ರಾಘು. ಎಸ್, ತುಂಬಾ ಚೆನ್ನಾಗಾಯಿತು. ಅವರಿಗೆ ಎಷ್ಟು ಏ ಅಂತ ಕೈ ತೋರಿಸಿ ಮಾತಾಡಿದ್ರು, ಇವರು ಬಿಡಲೇ ಇಲ್ಲ. ಬೇರೆಯವರಾದರೆ ಎಸ್, ಮೊನ್ನೆ ರಕ್ಷಿತಾ ಕೂಡ ಆ ಥರನೇ ಮಾಡಿದ್ದಾರೆ, ಏನು ಹೆದರಿಲಿಲ್ಲ. ಆದರೆ ಇವರು ಫಸ್ಟ್ ಎಂಟರ್ ಆದ ತಕ್ಷಣನೇ ಏನು ಅವ್ರ ಜೊತೆ ಜಗಳನೂ ಇಲ್ಲ, ಏನೂ ಇಲ್ಲ. ಬಟ್ ಇವರು ಆರ್ಗ್ಯೂ ಮಾಡಿದ್ದಾರೆ ಅವರ ಮುಂದೆ. ಅವರನ್ನೇ ತನ್ನಗಾಗಿ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳುವಷ್ಟು ಇವರು ಒಂದು ಪವರ್ ತೋರಿಸಿದ್ದಾರೆ. ತುಂಬಾ ಇಷ್ಟ ಆಯಿತು. ಜಾನ್ವಿ ಆ್ಯಂಡ್ ಅಶ್ವಿನಿ ಅವರು ಮತ್ತೆ ಡಿಸ್ಕಸ್ ಮಾಡ್ತಾರೆ. ಓಕೆ, ಅವರು ಬಾಡಿ ಬಿಲ್ಡರ್, ಅವರು ಫಿಸಿಕಲ್ ಟಾಸ್ಕ್ ಮಾತ್ರ, ಅದಕ್ಕೆ ಮಾತ್ರ ಸೀಮಿತ ಅಂತ. ಬಟ್ ಏನೋ ಒಂದು ಲಾಸ್ಟಿಗೆ ಒಂದು ಡೈಲಾಗ್ ಹೇಳಿದ್ರು, ಅವರೇನು ನಮ್ಮ ಮೇಲೆ ಬಿದ್ದರೆ ಅಂತೂ ನಾವು ಅಪ್ಪಚ್ಚೆ ಆಗೋಗ್ತೇವೆ ಅಂತ. ಅಷ್ಟೊಂದು ಹೆದರಿಕೆ ಇದ್ದೆ ಅವರ ಹತ್ರ. ಸೊ ನೋಡಬೇಕು, ಆದರೂ ತೋರಿಸ್ಕೊಳ್ತಾ ಇಲ್ಲ ಹೆದರಿಕೆ ಅಂತ. ಮತ್ತು ಗಿಲ್ಲಿ ಅಂತೂ ಕಾವ್ಯನನ್ನು ಬಿಟ್ಟಿದ್ದಾರೆ. ಪಾಪ ಅವಳು ಅನ್ನ ಅಂತ ರಾಖಿ ಕೂಡ ಕಟ್ಟಿದ್ದಾಳೆ. ಅವಳ ಮುಖ ನೋಡಿದಾಗನೇ ಗೊತ್ತಾಗುತ್ತೆ ಸ್ವಲ್ಪ ಬೇಜಾರಾಗಿದೆ ಅಂತ. ಯಾಕಂದರೆ ಗಿಲ್ಲಿ ಕೂಡ ಸ್ವಲ್ಪ ರಿಷಿ ಹಿಂದೆ ಸ್ವಲ್ಪ ಅಲ್ಲ ಜಾಸ್ತಿನೇ ಓವರ್ ಮಾಡ್ತಾ ಇದ್ದಾರೆ. ಯಾಕೋ ತುಂಬ ಓವರ್ ಅಂತ ಅನಿಸ್ತಾ ಇದೆ. ಈ ಧ್ರುವಂತ್ ಏನಂತ ಅಂದ್ಕೊಂಡು ಬಂದಿದ್ದಾರೆ ಗೊತ್ತಿಲ್ಲ, ದೊಡ್ಡ ಸಾಧು ಅಂತಾನ. ಓಕೆ, ಆ ಥರ ಇರಬೇಕಂತ ಇದ್ದಿದ್ರೆ ಅವ್ರು ಬಿಗ್ ಬಾಸ್ ಮನೆಗೆ ಯಾಕೆ ಬಂದರು ಅಂತಲೇ ಗೊತ್ತಿಲ್ಲ ನನಗೆ. ಐಡೆಂಟಿಟಿ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆನೇ ಇದೆ, ಅದು ಇದು ಅಂತ ಯಾಕೆ ಹೇಳ್ತಾ ಇದ್ದಾರೆ, ಅಥವಾ ಯಾಕೆ ಬಂದರು ಅಷ್ಟು ಥಿಂಕ್ ಮಾಡೋರು ಅಂತ ಗೊತ್ತಿಲ್ಲ. ಓಕೆ, ಬೇರೆಯವರ ಒಪಿನಿಯನ್ಸ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಮತ್ತು ಮೂಡ್ ಸ್ವಿಂಗ್, ಇವನ್ ರಿಷಿ ಕೂಡ ಮಾತಾಡಲಿಕ್ಕೆ ಟ್ರೈ ಮಾಡಿದಾಗ ಅಥವಾ ಎಂಟರ್ ಆದಾಗಲೇ ಕಿಚನಲ್ಲಿ ಹೋಗಿ ಸುಮ್ಮನೆ ನಿಂತ್ಕೊಂಡು. ಸೊ ಇದೆಲ್ಲ ಸ್ವಲ್ಪ ಏನೋ ಚೆನ್ನಾಗಿ ಅನ್ನಿಸ್ತಾ ಇಲ್ಲ. ಯಾಕಂದರೆ ಓಕೆ, ಏನೇ ಇದ್ರೂ ಒಂದು ಮಾತಾಡಿ ಕ್ಲಾರಿಫೈ ಮಾಡ್ಬೋದು. ಬಟ್ ಅವರ ಬಿಹೇವಿಯರ್ ಏನೋ ಒಂಥರ ಕನ್ಫ್ಯೂಷನ್ ಆಗ್ತಾ ಇದೆ, ಏನಂತಾನೆ ಅರ್ಥ ಆಗ್ತಾ ಇಲ್ಲ. ಮತ್ತು ಈ ಮಾಳು ಇವರ ಬಗ್ಗೆ ಏನು ಮಾತಾಡಬೇಕು ಅಂತಾನೆ ಇಲ್ಲ. ಯಾಕಂದರೆ ಅವರೇ ಮಾತಾಡಲ್ಲ, ಅವರ ಬಗ್ಗೆ ಏನು ಮಾತಾಡೋದು ಹೇಳಿ. ಸೊ ಒಂದು ಕಡೆ ಏನು ಸ್ಟ್ಯಾಂಡ್ ಕೂಡ ತಗೊಳ್ಳಲ್ಲ, ಅಥವಾ ಮಾತು ಕೂಡ ಆಡಲ್ಲ. ಅವ್ರು ಆಡಿದ ಮಾತು ಕೂಡ ಕೆಲವೊಮ್ಮೆ ಅರ್ಥನೂ ಆಗಲ್ಲ.
ಬಟ್ ಮೋಸ್ಟ್ ಆಫ್ ದ ಟೈಮ್ ಅವ್ರು ಮಾತೇ ಆಡಲ್ಲ. ಅವರಂತೂ 100% ಈ ವಾರ ಹೋಗುವಂಥ ಕಂಟೆಸ್ಟೆಂಟೇ. ಇಂಪ್ರೂವ್ಮೆಂಟ್ ಅನ್ನೋದೇ ಇಲ್ಲ. ಇಷ್ಟು ಹೇಳಿದರು ಮಾತಾಡಬೇಕು, ಸ್ಟ್ಯಾಂಡ್ ತೊಗೊಳ್ಬೇಕಂತ ಮೊನ್ನೆ ಸುದೀಪ್ ಅವರು. ಬಟ್ ಅವರು ಸೇಮ್ ನ್ಯೂಟ್ರಲಲ್ಲೇ ಇದ್ದಾರೆ. ಗೊತ್ತಿಲ್ಲ, ಅವರ ಸ್ಟ್ರಾಟಜಿನೂ ಇರ್ಬೋದು, ಬಟ್ ಅಷ್ಟೊಂದು ನ್ಯೂಟ್ರಲ್ ಆಗಿರೋದು ಒಳ್ಳೇದಲ್ಲ. ಈ ಅಶ್ವಿನ ಗೌಡ ಬಗ್ಗೆ ಮಾತಾಡಲಿಕ್ಕೆ ಬೇಡ ನನಗೆ, ಯಾಕಂದರೆ ತುಂಬ ಒಂದು ಕೀಳಾಗಿ ಬಿಹೇವ್ ಮಾಡ್ತಾರೆ ನನ್ನ ಪ್ರಕಾರ. ಯಾಕಂದರೆ ಏನಾದರೂ ಒಬ್ಬರು ಏನಾದರೂ ಹೇಳಿದರೆ ನಗೋದು, ತುಂಬ ಓವರಾಗಿ ಮಾಡ್ತಾ ಇರ್ತಾರೆ. ಕನ್ನಡ ಅಂತ ಸುಮ್ಮನೆ ಜಗಳ ತೆಗೆದ್ರು. ಯಾಕಂದರೆ ಅವರ ಬುಡಕ್ಕೆ ಬಂದಿದೆ ಅಲ್ಲ ಈಗ, ಅದಕ್ಕೋಸ್ಕರ ಏನೋ ಒಂದು ಕನ್ನಡ ಮಾತಾಡದೆ ಇಂಗ್ಲೀಷ್ ಸ್ವಲ್ಪ ಮಾತಾಡಿದ್ರು ಅಂತ ಅದೊಂದು ಟಾಪಿಕ್ ಇಟ್ಕೊಂಡು ಅವರ ಮುಂದೆ ಜಗಳ ಮಾಡಲಿಕ್ಕೆ ಹೋದರು. ಯಾಕಂದರೆ ಇವರದಿಲ್ಲಿ ಉರಿತಾ ಇದೆ ಅಲ್ವ, ಏನಾದರೂ ಒಂದು ಟಾಪಿಕ್ ಸಿಕ್ಕಿದ್ರೆ ಅಂತ. ಸೊ ಅದರ ಮಧ್ಯೆ, ಆ ಜಗಳದ ಮಧ್ಯೆ ಏಕವಚನದಲ್ಲಿ ಮಾತಾಡಿ ಆ ಒಂದು ಟಾಪಿಕನ್ನು ಮತ್ತೆ ಎತ್ತಿದ್ರು. ಸೊ ಅದು ಎಲ್ಲ ಅಭಿಷೇಕ್ ಇವರೆಲ್ಲ ಬಂದು ಸ್ವಲ್ಪ ತಣ್ಣಗಾಯ್ತು ಅಲ್ಲೇ. ಕಾಕ್ರೋಚ್, ಇವರಿಗೆ ಹೊಸ ಹೆಸರು ಬಂದಿದೆ, ರಿಷಿ ಗೌಡ ಅವರು ಕೊಟ್ಟಂಥದ್ದು, ಉತ್ತರ ಕುಮಾರ ಅಂತ. ಅವರ ಬಗ್ಗೆ ಜಿಪ್ ಹಾಕೊಂಡು ಕೂತ್ಕೊಳ್ಳೋದೇ ಒಳ್ಳೆಯದು. ಯಾಕಂದರೆ ಇನ್ನು ಕೂಡ ಗೊತ್ತಿಲ್ಲ ಇವೆಲ್ಲ ವರ್ಡ್ಸ್ ಯೂಸ್ ಮಾಡ್ಬೋದಾ ಅಂತ ವಿಡಿಯೋದಲ್ಲಿ ಸಿಪ್ ಮಾಡಿಕೊಂಡೇ ಕೂತ್ಕೊಳ್ಳೋಣ. ಈ ಧನುಷ್ ಮತ್ತು ಅಭಿಷೇಕ್ ಅವರಿಗೆ ಕೆಪಾಸಿಟಿ ಇದೆ. ಸೊ ಸ್ಟ್ಯಾಂಡ್ ತೊಗೊಳ್ಳೋ ಟೈಮಲ್ಲಿ ಸ್ಟ್ಯಾಂಡ್ ತೊಗೊಳ್ತಾರೆ, ಇಲ್ಲ ಅಂತ ಇಲ್ಲ. ಬಟ್ ಅವರಿಬ್ಬರಿಗೂ ಹೀರೋ ಆಗುವಂಥ ಒಂದು ಪೊಟೆನ್ಷಿಯಲ್ ಇದೆ. ಬಟ್ ಅವರು ಸೈಡ್ ಆ್ಯಕ್ಟರ್ ಆಗಿ ಉಳಿತಾ ಇದ್ದಾರೆ, ಯಾಕೆ ಗೊತ್ತಿಲ್ಲ. ಇನ್ನು ಕೂಡ ಅವರನ್ನು ಪುಷ್ ಮಾಡಿದರೆ ಗ್ಯಾರಂಟಿ ಅವರೊಂದು ಹೀರೋ ಕ್ಯಾರೆಕ್ಟರ್ಸೇ, ಬಟ್ ಅವರ ಕಡೆಯಿಂದ ಹೊರಗೆ ಬರ್ತಾ ಇಲ್ಲ ಅಷ್ಟೇ. ಸೈಡ್ ಕ್ಯಾರೆಕ್ಟರ್ ಅಂತ ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಸೊ ಇದಾಗಿತ್ತು ನಿನ್ನೆಯ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಎಪಿಸೋಡ್ ಬಗ್ಗೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳ ಜೊತೆ ಬರ್ತಾ ಇರ್ತೇವೆ. ಇನ್ನಷ್ಟು ಹೊಸ ಎಂಟರ್ಟೈನಿಂಗ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ. ನಿಮ್ಮ ಸಪೋರ್ಟ್ ನಮಗೆ ಖಂಡಿತವಾಗ್ಲೂ ಬೇಕೇ ಬೇಕು. ಇತ್ತೀಚೆಗೆ ವ್ಯೂಸ್ ಬರ್ತಾನೆ ಇಲ್ಲ, ಯಾಕಂದರೆ ನಾವು ಕೂಡ ಮಿಡಲಲ್ಲಿ ಸ್ಟಾಪ್ ಮಾಡಿದ್ವಿ. ಎಸ್, ಗೊತ್ತಾಗ್ತಾ ಇದೆ. ಬಟ್ ನಿಮ್ಮ ಸಪೋರ್ಟಿಂದ ಮಾತ್ರ ನಮಗೆ ಕೂಡ ಒಂದು ಹುಮ್ಮಸ್ ಬರುತ್ತೆ ಹೊಸ ವೀಡಿಯೋಗಳನ್ನು ಅಥವಾ ಎಂಟರ್ಟೈನ್ಮೆಂಟ್ ಕೊಡುವ ಅಂತ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ನಮಗೆ ಬೇಕೇ ಬೇಕು. ಅದಕ್ಕೋಸ್ಕರ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇಷ್ಟರ ತನಕ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಬೇರೆಯವರು ಕೂಡ ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್ ಬಾಯ್.